ನಮಸ್ಕಾರ ನೋಡ್ಸಾದ್ರೆ ಕೊನೆಗೂ ನಮ್ಮ ಒಂದು ಭಾರತ ಸಂಚಾರ ನಿಗಮ ಲಿಮಿಟೆಡ್ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 120 ಪೋಸ್ಟ್ಗೆ ನೇಮಕಾತಿ ಆಗಿರತ್ತೆ. ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ 27/10/2025. ಇಲ್ಲಿ ಕಾಣಿಸ್ತಾ ಇರಬಹುದು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ 27/10/2025. ಇದು ಪ್ರಾರಂಭ ದಿನಾಂಕ ಆಗಿರತ್ತೆ. ಯಾರು ಅರ್ಜಿ ಸಲ್ಲಿಸಬೇಕಂತ ಇದ್ದೀರಲ್ಲ ಈ ಒಂದು ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಿ. ಮತ್ತೆ ನಿಮಗೆ ಸಂಬಳ ಕಡಿಮೆ ಕೊಡೋದಿಲ್ಲ. 24,000ದಿಂದ 50,000 ತನಕ ಸ್ಯಾಲರಿ ಇರತ್ತೆ. ಪರ್ ಮಂತ್ ನಿಮಗೆ ಸ್ಯಾಲರಿ ಕೊಡ್ತಾರೆ. ಈ ಒಂದು ನೇಮಕಾತಿ ಇದೆಯಲ್ಲ ಇದು ಸಂಪೂರ್ಣವಾಗಿ ಸೆಂಟ್ರಲ್ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಹೌದು ಸಾತ್ರ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಈ ಒಂದು ಹೆಸರು ಕೇಳಿರಬಹುದು ನೀವು ಕೂಡ. BSNL ಅಂತೇಳಿ ಸಿಮ್ ಇದೆಯಲ್ಲ ಅದೇ ಒಂದು ಸಂಸ್ಥೆ, ಅದರಲ್ಲಿ ನಿಮಗೆ ಕೆಲಸ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಯಾವ ಪೋಸ್ಟ್ ಹೆಂಗ ಅರ್ಜಿ ಸಲ್ಲಿಸಬೇಕು, ಎಷ್ಟು ಸಂಬಳ, ಯಾರಿಗೆ, ಹೆಂಗೆ, ಏನು ಅಂತ ಎಲ್ಲ ಮಾಹಿತಿ ಇರತ್ತೆ. ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡತ್ತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ. ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ನೋಟಿಸ್ ಪ್ರಕಟ ಮಾಡಿದ್ದು ರಿಲೀಸ್ ಮಾಡಿದ್ದು 27ನೇ ತಾರೀಕು ಅಂದ್ರೆ ಅಕ್ಟೋಬರ್ 27ನೇ ತಾರೀಕದಂದೇ ಆಗಿರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ಎರಡು ಪ್ರಕಾರ ಇರತ್ತೆ. ಒಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಕಾರ್ಯನಿರ್ವಾಹಕ ಪೋಸ್ಟ್, ಅದ ನಂತರ DR ದಲ್ಲಿ ಖಾಲಿ ಇರತ್ತೆ ಟೆಲಿಕಾಂ. ಅದ ನಂತರ ಎರಡನೇದಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಾಹಕ ಫೈನಾನ್ಸಿಯಲ್. ಎರಡು ಪ್ರಕಾರ ಇರತ್ತೆ. ಮೊದಲನೇ ಪೋಸ್ಟ್ 95 ಪೋಸ್ಟ್ ಇರತ್ತೆ, ಎರಡನೇ ಪೋಸ್ಟ್ 25 ಪೋಸ್ಟ್ ಇರತ್ತೆ. ಈ ಒಂದು ಎರಡರಲ್ಲಿ ಒಂದು ಪೋಸ್ಟಿಗೆ ಆಯ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ. ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ SC ST OBC PWB ಎಕ್ಸ್ ಸರ್ವಿಸ್ ಮಂದವರು ಇವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರ ಬಳಿಕ ಎಜುಕೇಶನ್ ಏನಾಗಿರ್ಬೇಕು, ವಿದ್ಯಾರ್ಹತೆ, ಅದರ ಜೊತೆಯಲ್ಲೇ ಏಜ್ ಲಿಮಿಟ್ ಎಷ್ಟು ಆಗಿರ್ಬೇಕು. ಎಜುಕೇಶನ್ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದವರು, ಡಿಗ್ರಿ ಮುಗಿಸಿದವರು ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ. ಅದರ ನಂತರ ನೀವೇನಾದ್ರೂ ಬ್ಯಾಚುಲರ್ ಟೆಕ್ನಾಲಜಿ ಅಥವಾ 60% ತೆಗೆದುಕೊಂಡು ಪಾಸ್ ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕಿ. ಮತ್ತು ವಿಷಯಗಳನ್ನ ಕೊಟ್ಟಿದ್ದಾರೆ. ಈ ಒಂದು ವಿಷಯದಲ್ಲಿ ಪಾಸ್ ಆಗಿರ್ಬೇಕು. ಇಲ್ಲಿ ನೋಡಿ ಎಲೆಕ್ಟ್ರಿಕಲ್ ಆಗ್ಬೋದು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕಲ್ಸ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಮತ್ತು ಟೆಕ್ನಾಲಜಿ ಕಮ್ಯುನಿಕೇಶನ್ ಆಗ್ಬೋದು. ಇದೆಲ್ಲ ಪಾಸ್ ಆಗಿದಂತ ವಿಷಯದಲ್ಲಿ ಅಪ್ಲಿಕೇಶನ್ ಹಾಕಿ. ಅಥವಾ ನೀವೇನಾದ್ರೂ ಫೈನಾನ್ಷಿಯಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಇದಕ್ಕೆ ಬೇರೆ ಕೊಟ್ಟಿದ್ದಾರೆ. CA ಆಗ್ಬೋದು ಅಥವಾ ನೀನಾದ್ರೂ CM ಕಂಪ್ಲೀಟ್ ಮಾಡಿದವ್ರು ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಆನ್ಲೈನ್ ಇರುತ್ತೆ. ಆನ್ಲೈನ್ ಇರೋದ್ರಿಂದ ಇಲ್ಲಿ ವೆಬ್ಸೈಟ್ ಇದೆ ನೋಡಿ, 2 ವೆಬ್ಸೈಟ್ ಇರತ್ತೆ. ಒಂದೇ ಅಲ್ಲ 2 ವೆಬ್ಸೈಟ್ಸ್ಗಳನ್ನ ಕೊಟ್ಟಿದ್ದಾರೆ. ಈ ಒಂದು 2 ವೆಬ್ಸೈಟ್ದಲ್ಲಿ ಯಾವ್ದು ನಿಮಗೆ ಬೆಸ್ಟ್ ಅನ್ಸುತ್ತೆ ಅಂದ್ರೆ ಬೇಗ ಸರ್ವರ್ ಇಲ್ಲದ ಕಾರಣ ಓಪನ್ ಆಗತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. 2 ವೆಬ್ಸೈಟ್ದಲ್ಲಿ ಯಾವ್ದಾದ್ರು ಒಂದು ಮೂಲಕ್ಕಾಗಿ ಅಪ್ಲಿಕೇಶನ್ ಹಾಕಿ. ಭಾರತೀಯ ನಮ್ಮ ಒಂದು BSNL ಸಿಮ್ ಕಾರ್ಡ್ ಅಂತ ಕರೀತಾರಲ್ಲ ಅದೇ ಸಂಸ್ಥೆಯಲ್ಲಿ. ಈ ಒಂದು ನೇಮಕಾತಿ ಪ್ರೊಸೆಸಿಂಗ್ ಬಗ್ಗೆ ನಿಮಗೆ ಅರ್ಥ ಆಗಿರಬೇಕು. ಇನ್ನು ಇದರಲ್ಲಿ ಇನ್ನೂ ಹಲವಾರು ರೂಲ್ಸ್ ಇದಾವೆ. ಮತ್ತೆ ಆಯ್ಕೆದಂತ ಅಭ್ಯರ್ಥಿಗಳ ಸಂಬಳ ಎಷ್ಟು ಸಿಗತ್ತೆ ಇಲ್ಲಿ ನೋಡಿ. 24,900ರಿಂದ 50,500 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಸಿಗತ್ತೆ. ಅದ ನಂತರ ಏಜ್ ಲಿಮಿಟು ಇವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಏಜ್ ಲಿಮಿಟು 21ರಿಂದ 30 ವರ್ಷ ತನಕ ಅವಕಾಶ ಇರತ್ತೆ. ಎಷ್ಟು ಹೇಳಿ 30 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟ್ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಭಾರತ ಸಂಚಾರ ನಿಗಮ ಲಿಮಿಟೆಡ್ ದಲ್ಲಿ ಟೋಟಲ್ ಆಗಿ 120 ಪೋಸ್ಟ್, 95 ಅದ ನಂತರ 25. ಇಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನ್ ಪೋಸ್ಟ್ ಇರತ್ತೆ. ಎರಡರಲ್ಲಿ ಸೀನಿಯರ್ ಜೂನಿಯರ್ ಫೈನಾನ್ಸಿಯಲ್ ಈ ರೀತಿಯ ಖಾಲಿ ಇರತ್ತೆ. ಪೋಸ್ಟ್ ಹೆಸರು ತಿಳಿಸ್ಕೊಟ್ಟಿದ್ದೇವೆ. ವಿದ್ಯಾರ್ಹತೆ ಗೊತ್ತಾಯ್ತು, ವಯೋಮಿತಿ ಗೊತ್ತಾಯ್ತು, ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಸ್ಪರ್ಧಾರ್ಥ ಪರೀಕ್ಷೆ ಇರತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಲಿಖಿತವಾಗಿ ಕಂಪ್ಯೂಟರ್ ಆಧಾರದಲ್ಲಿ ಇರತ್ತೆ. ಸಂದರ್ಶನ ಆ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮಗೆ ತಿಳಿದಿದೆ ಅಂತ ಅನ್ಕೋತೀವಿ. ಕೆಲವೊಂದು ರಾಜ್ಯದಲ್ಲಿ ಒಂದು ಪ್ರೊಸೆಸಿಂಗು ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಕೆಲವೊಂದು ರಾಜ್ಯದಲ್ಲಿ ಮಾತ್ರ ಸ್ಟಾರ್ಟ್ ಆಗಿದೆ. ನೋಡಿ ಅರ್ಜಿ ಪ್ರಾರಂಭ ಆದ್ರೆ ಅಪ್ಲಿಕೇಶನ್ ಹಾಕಿ, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ದಿನ ವೇಟ್ ಮಾಡಿ ಅರ್ಜಿ ಪ್ರಾರಂಭ ಆಗತ್ತೆ ಆಗ ನೀವು ಅಪ್ಲಿಕೇಶನ್ ಹಾಕಿ. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಆಯ್ಕೆ ಆದ್ರೆ ಭಾರತದಲ್ಲಿ ನವದೆಹಲಿಯಲ್ಲಿ ಕೆಲಸ ಇರತ್ತೆ.